ಹಾಯ್ ಫ್ರೆಂಡ್ಸ್, ಒಂದು IPL ಇತಿಹಾಸದಲ್ಲಿ ಐತಿಹಾಸಿಕ ದಿನ ಅಂತ ಹೇಳ್ಬೇಕಾಗತ್ತೆ. ಅಂದರೆ ಭಾರತದ ಮೂಲದ ಇಬ್ಬರು ವೇಗದ ಬಾಲರ್ಗಳು ಇವತ್ತು ಡೆಬ್ಯೂಟೆಂಟ್ ಆಗ್ತಾರೆ. ಅದರಲ್ಲಿ ಹಿಂಗೆ ಅವರು ಹಾಕಿದ ಮೊದಲೇ ಓವರಲ್ಲೇ 3 ವಿಕೆಟು. ಇದು IPL ಇತಿಹಾಸದ 19 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲೇ ಬಾರಿಗೆ ಯಾರೂ ಮೊದಲೇ ಓವರಲ್ಲಿ 3 ವಿಕೆಟ್ ಪಡೆದಿಲ್ಲ ಅಂತ ಹೇಳ್ತಾ, ನಾನು ಹೇಳ್ದಂಗೆ ಪ್ರಿಡಿಕ್ಷನ್ ಕರೆಕ್ಟಾಗಿದೆ. SRH ದವ್ರು ಗೆಲ್ತಾರೆ. ಇವತ್ತು ಹೈದರಾಬಾದ್ ನಡೆದ ಪಂದ್ಯದಲ್ಲಿ SRH ಅವರು ಮೊದಲು ಬ್ಯಾಟಿಂಗ್ ಆಡಿ ಅಭಿಷೇಕ್ ಶರ್ಮಾ ಅವರು 2026ರಲ್ಲಿ ಇವತ್ತು 7ನೇ ಡಕ್ಕು, ಅದರಲ್ಲೂ ಸ್ಪೆಷಲಾಗಿ 1ನೇ ಬಾಲೇ ಔಟ್ ಆಗೋದವರು. ಹೀಗಿರ್ಬೇಕಾದ್ರೆ ನಾಯಕ ಇಶಾನ್ ಕಿಶನ್ ಅವರು 91 ರನ್ ಹೊಡಿತಾರೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಕ್ಲಾಸನ್ ಕೂಡ 40 ರನ್ ಹೊಡಿತಾರೆ. 216 ಉತ್ತಮ ಬೃಹತ್ ಮೊತ್ತವನ್ನು ದಾಖಲಿಸ್ತಾರೆ. ಇನ್ನು ಹಿಂಗಿದ್ದಾಗ ನಾನು ಆಲ್ರೆಡಿ ಹೇಳ್ದಲ್ಲ, ಮೊದಲೇ ಓವರಲ್ಲಿ 3 ವಿಕೆಟ್ ಹಿಂಗೆ ತೊಗೊಂಡ್ರೆ ಒಟ್ಟಾರೆ ಈ ಡೆಬ್ಯೂಟೆಂಟ್ ಇಬ್ಬರು ಭಾರತದ ಮೂಲರ ವೇಗದ ಬಾಲರ್ಗಳು 8 ವಿಕೆಟ್ ತೊಗೋತಾರೆ. ಹಿಂಗೆ 4 ಮತ್ತು ಇನ್ನೊಬ್ಬರು ಹೊಸ್ನೇನ್ ಅವರು 4 ವಿಕೆಟ್ ತೊಗೋತಾರೆ. ಟೋಟಲ್ 8 ವಿಕೆಟು. ಈ ಈ ಪಂದ್ಯದಲ್ಲಿ RR ತಂಡದ 5 ಬ್ಯಾಟ್ಸ್ಮನ್ಗಳು, ಮೊದಲ 5 ಟಾಪ್ ಪ್ಲೇಯರ್ಗಳು ತೆಗೆದಿರೋದು 5 ರನ್ನು ಹೇಳ್ತೀನಿ ನೋಡಿ. ಜೈಸ್ವಾಲ್ 1 ರನ್ನು, ಸೂರ್ಯವಂಶಿ 0, ಆಮೇಲೆ ಇವರು ಧ್ರುವ ಜುರೇಲ್ 0, ಪರಾಗ್ 4, ಪೆಟ್ರೋಸ್ ಅವರು 1 ರನ್ನು. ಟೋಟಲ್ಲು ಪೆಟ್ರೋಸು 0. ಟೋಟಲ್ 5 ರನ್ನು, 5 ಟಾಪ್ ಬ್ಯಾಟ್ಸ್ಮನ್ಗಳು. ಇನ್ನೊಬ್ಬರು 69 ಹೊಡಿತಾರೆ. ಜಡೇಜಾ ಒಂದು 45 ರನ್ ಹೊಡಿತಾರೆ. ಗೌರವಯುತ ಮೊತ್ತವನ್ನು ದಾಖಲಿಸ್ತಾರೆ ಅಂತ ಹೇಳ್ತಾ, ನನ್ನ ಪ್ರಿಡಿಕ್ಷನ್ ನಾಳೆ CSK ಅವ್ರು ಗೆಲ್ತಾರೆ ಕಲ್ಕತ್ತಾದವ್ರ ವಿರುದ್ಧ ಅಂತ ಹೇಳ್ತಾ, ಇನ್ನು RCB ಅವ್ರದ್ದು ಒಂದು ವಿಚಾರ ಹೇಳಬೇಕಂತಂದರೆ, ಆಡಿದಂಥ 4 ಪಂದ್ಯದಲ್ಲಿ 200+ ಹೊಡೆದಿದ್ದಾರೆ ಎಷ್ಟು ಸತ್ಯನೋ, 200+ ರನ್ ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಅಂಬೇಡ್ಕರ್ ಜಯಂತಿ ಇರೋದರಿಂದ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಡೀ ದೇಶದ ಸಂವಿಧಾನ ನಿಂತಿರೋದೇ ಅವರ ಒಂದು ಕೊಡುಗೆ ಅಂತ ಹೇಳ್ತಾ, ಅವರನ್ನು ಈ ಹೊತ್ತಿನಲ್ಲಿ ಸ್ಮರಿಸುತ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.